ಇವತ್ತು ಬೆಳಿಗ್ಗೆ ಸ್ಟೇಡಿಯಂ ಹತ್ರ ಬಂದು ಲಾಸ್ಟ್ ಎಕ್ಸಾಮ್ಗೆ ರಿವೈಸ್ ಮಾಡ್ಕೊಂಡು ಅಲ್ಲಿಂದ ಹೋಗ್ಬೇಕಾದ್ರೆ ಮಳೆ ಬರ್ತೈತೆ ಅಂತ ಬಿಸಿ ಬಿಸಿ ಗೋಬಿ ತಿನ್ಕೊಂಡು ನನ್ ಫ್ರೆಂಡ್ ಬರೋ ಗಂಟೆ ವೈಟ್ ಮಾಡಿ ಅವಳನ್ನು ಕರ್ಕೊಂಡು ಹೈಫೈ ಚರ್ಚ್ ಹತ್ರ ಬಂದು 2 ಬರ್ಗರ್ ತಿನ್ಕೊಂಡು ನಾನು ಈ ರೋಡಲ್ಲಿ ಓಡಾಡಿ ತುಂಬಾ ದಿನ ಆಯ್ತು ಅಂತ ನಾನು ಬರ್ತಾ ಇದ್ದೀನಿ ಅಂತ ಕಾರ್ಪೆಟ್ ಜೊತೆ ಫ್ಲವರ್ಸ್ ಹಾಕಿ ಸನ್ಮಾನ ಮಾಡ್ತಾ ಇದ್ರು. ಅಲ್ಲಿಂದ ಬಂದು ಮೋಮೋಸ್ ತಿನ್ಕೊಂಡು ಹೋಗ್ಬೇಕಾದ್ರೆ ಪಾನಿಪುರಿ ಅಂಗಡಿ ನೋಡ್ಬಿಟ್ಟು ಪಾನಿಪುರಿ ತಿನ್ಬೇಕು ಅನ್ಸ್ಬಿಟ್ಟಿತ್ತು. ಅದಕ್ಕೆ ನಮ್ಮ ಅಣ್ಣಂಗೆ ಫೋನ್ ಮಾಡಿ ಕಾಸಾಕ್ಸ್ಕತ್ತಿದ್ದೆ. ಇದು ಹಂಗೆ 30 ರೂಪಾಯಿ ಇದ್ರೆ ಹಾಕು ಪಾನಿಪುರಿ ತಿನ್ನಕ್ಕೆ. ನಮ್ಮ ಅಣ್ಣ ಹಾಕಿರೋ ಅಮೌಂಟ್ ಅಲ್ಲಿ ಪಾನಿಪುರಿ ತಿನ್ಕೊಂಡು ಹಂಗೆ ಹೋಗ್ತಿದ್ದಂಗೆ ಒಂದ್ ಬಟರ್ ಫ್ರೂಟ್ ತಗೊಂಡು ಹಂಗೆ ಒಯ್ತಿದ್ದಂಗೆ ಇದು ನೋಡ್ ತಕ್ಷಣ ತಗೋಬೇಕು ಅನ್ಸ್ಬಿಟ್ಟಿತ್ತು. ತಗೋಬೇಕು ಅಂತ ಏನ್ ಅನ್ನಿಸ್ಲಿಲ್ಲ, ಆದ್ರೆ ಕಂಟೆಂಟ್ಗೋಸ್ಕರ ಹೋದೆ. ಹೋಗ್ತಿದ್ದಂಗೆ ಎತ್ತಿನ ಗಾಡಿಲಿರೋ ಕಬ್ಬು ನೋಡ್ಬಿಟ್ಟು ತಿನ್ಬೇಕು ಅನ್ಸ್ಬಿಟ್ಟಿತ್ತು. ಒಂದ್ ಕಬ್ಬಿಸ್ಕೊಂಡು ಹಾಸ್ಟೆಲ್ಗೆ ಬಂದೆ. ಏನೇ ನಮ್ಮ ಫಾಲೋವರ್ಸ್ಗೆ ಎಲ್ಲರೂ ಒಂದು ಫಾಲೋ ಮಾಡಿ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ನಮ್ಮ ಮೇಮಂಗೆ ಪೇಷಂಟ್ಗೆ ದಾಳಿಂಬೆ ಬಿಡಿಸ್ಕೊಡು ಅಂತಂದ್ರೆ ಪೇಷಂಟು ಇವರು, ಅರೆ ಪೇಷಂಟ್ ಫುಡ್ ತಿನ್ನೋರೆಲ್ಲ ಇವರು. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಇವತ್ತಿನ ವಿಡಿಯೋ ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಅಂಡ್ ಫಾಲೋ ಮಾಡಿ. ಮತ್ತೆ ಸಿಗುವ.